ಸರಿ ಗಮ ಪದನಿ ಸರಿ ದಾಪ ಮಗರಿ ಸ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ. ಸರ್ ಒಂದು ಲಾಜಿಕಲ್ ಇದಿದೆಯಾ? ಸೆಮಿ ಟ್ರಾನ್ಸ್ಪರೆಂಟ್ ಕರ್ಟನ್ ಅಂದ್ರೆ ಯಾಕೆ ಯಾಕೆ? ಅದಕ್ಕಿರೋದು ಒಂದೇ ಕೆಲಸ, ಸೂರ್ಯನ ಬೆಳಕನ್ನ ಆಚೆ ಇಡೋದು. ಅದು ಸೆಮಿ ಟ್ರಾನ್ಸ್ಪರೆಂಟ್ ಮಾಡಿದ್ರೆ ಅದು ಯಾಕೆ ಸರ್ ಬೇಕು? ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡು ಕೈಗಳ ಮೇಲೆ ಹೂರಾಡೋಕೆ ಕೇಳು. ಕರಾಬೋ ಬಾಸೋ ಕರಾಬೋ. ಆ ಕರ್ಟನ್ನು ಮತ್ತೆ ಆ ದಿವಾನ್ ಇದು ಮ್ಯಾಚ್ ಆಗ್ಬೇಕಂತೆ, ಕಲರ್ ಮ್ಯಾಚ್ ಆಗ್ಬೇಕಂತೆ. ನಮ್ಮ ಕಲರೇ ಮ್ಯಾಚ್ ಆಗಲ್ಲ, ನಮ್ಮ ಕಲರೇ ಮ್ಯಾಚ್ ಆಗಲ್ಲ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಈಗ ರೇಟಿಂಗ್ ಕೊಡಬೇಕು. ಓಕೆ, ಡ್ರಾಮಾ ಆಗುತ್ತೆ ಸರ್ ನಾವು IT ಎಂಪ್ಲಾಯೀಸ್ಗೆ ರೇಟಿಂಗ್ ಅಂದರೆ. ಐಶ್ವರ್ಯ ಆಸ್ ಎ ಹೆಂಡತಿಯಾಗಿ 10ಕ್ಕೆ ಎಷ್ಟು ಕೊಡ್ತೀಯ? ಆಸ್ ಎ ಹೆಂಡತಿ ಅಂತ ಫೀಲೇ ಬಂದಿಲ್ಲ ಇನ್ನು. ಬಟ್ ನನ್ನ ಜೊತೆ ಇರೋದು ಸ್ವಲ್ಪ ಕಷ್ಟನೇ. ಸೊ 100% 9 or above 9 out of 10. ಗಿವ್ 10 only, no? 10. ನಿಂದು ಕೋರಿಕೆ ಅಲ್ಲ, ಹೇರಿಕೆ. ಹೌದು. ಆಸ್ ಎ ಫ್ರೆಂಡ್ ಆಗಿ ಐಶ್ವರ್ಯ, ಆಸ್ ಎ ಫ್ರೆಂಡ್ 10. ಆಸ್ ಎ ಲವರ್ 10. ಥ್ಯಾಂಕ್ ಯು. 10 ಫ್ಯಾಂಟಾಸ್ಟಿಕ್. ಇಲ್ಲಾಂದ್ರೆ ನಾವು ಮದುವೆ ಆಗೋಕ್ಕೆ ಕಾರಣನೇ ದಟ್ ಐ ಆಮ್ ವೆರಿ ನೈಸ್. ಶಿ ಇಸ್. ಆಸ್ ಎ ಮಗಳು ಐ ಡೋಂಟ್ ಥಿಂಕ್ ಐ ಆಮ್ ಇನ್ ಅ ಪೊಸಿಷನ್. ವಾಟ್ ಎವರ್ ಯು, ನೀನೇನು ನೋಡಿದ್ಯೋ ಅಷ್ಟರಲ್ಲಿ ನೀ ಗೇಜ್ ಮಾಡೋದಾದ್ರೆ. ಮಗಳಾಗಿ ಪ್ರಾಬ್ಲಿ ಅನ್ 8. ಸ್ಟೂಡೆಂಟ್ ಆಗಿ ಇದು ನಂಬರ್ ಲೈನಲ್ಲಿ ಮೈನಸ್ ಹೋಗುತ್ತಲ್ಲ ಸರ್, ಅದಿದೆಯಾ ಇಲ್ಲಿ? -2. ಸಂಗೀತದ ಸ್ಟೂಡೆಂಟ್ ಆಗಿ. ಸಂಗೀತದ ಸ್ಟೂಡೆಂಟ್ ಅಲ್ಲ ನಾನು, ನೀನು ಹೋಗಿರೋದು ಕಾಲೇಜ್. -2. ಓಕೆ, ಸೂಪರ್. ಈಗ ಅಕ್ಕ ಬಾಂಡ್ಗೆ ಸ್ವರೂಪ್ ಆಸ್ ಎ ಗಂಡ. ಅಯ್ಯೋ ಪಾಪ 10, 11, 10. ಆಸ್ ಎ ಫ್ರೆಂಡ್ 10. ಆಸ್ ಎ ಮಗ. ಅಯ್ಯೋ 100. ಹೌದಾ? ಅಯ್ಯೋ. ಆಸ್ ಎ ಲವರ್, ಬಾಯ್ ಫ್ರೆಂಡ್ 0 ಎಫರ್ಟ್. I agree. ಆಸ್ ಎ ಸ್ಟೂಡೆಂಟ್ 50 out of 10. ಹೌದಾ? ತುಂಬಾ. ಅಯ್ಯೋ ಅಲ್ಲಿ ಬಂದು ನಾನು HR, ಇವನ್ ಮಾರ್ಕೆಟಿಂಗು. ಇವನ್ ಹೆಂಗೆ ಅಂದ್ರೆ ಅಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು, ಬಂದು HR ಲೆಕ್ಚರರ್ಗೆ ಹೇಳ್ತಿದ್ದಾನೆ ಇದು ಹೆಂಗಲ್ಲ ಹಿಂಗೆ ಪಾಪ ನೋಡಿ ಅಂತ. ನಂದು ಪಾಠ ಅವನಿಗೂ ಗೊತ್ತಿತ್ತು ಚೆನ್ನಾಗಿ ತುಂಬ. ಸೊ ತುಂಬ ಇದು ಇವನು ಏನು ಗೊತ್ತಾ, 10th ರ್ಯಾಂಕು, ಇವನಿಗೆ ಫ್ರೀ ಸೀಟು ಅಂತ ಸ್ಟೂಡೆಂಟ್ ಇವನು. ಸೊ ಅಷ್ಟು ಇದ್ರೂ ಯಾರಂಗೆಲ್ಲ ಅಷ್ಟು ಚೆನ್ನಾಗಿ ಓದ್ಕೋತಾರೆ. ಅಯ್ಯೋ ಹಂಗ್ ಮಾಡಿದ್ರು ಏನ್ ಪ್ರಯೋಜನ? ಎಷ್ಟು ದೊಡ್ಡ ತಪ್ಪು ಮಾಡಿದೆ ನೋಡಿ. ಒಳ್ಳೆ ಸ್ಟೂಡೆಂಟ್ ಆಗಿದ್ದು. ಎಲ್ಲಿ ಸಿಗಾಕೊಂಡ್ರು ಇಮ್ಮೆ. ನಿಂಗೆ ಸಂಗೀತ ಗೊತ್ತಿಲ್ಲ, ಬಟ್ ಸಂಗೀತ ಇಷ್ಟ. ಐಶ್ವರ್ಯ ಇಷ್ಟ ಇಲ್ಲ. ಇಷ್ಟಾನೇ ತಾನೆ, ಅದಕ್ಕೆ ತಾನೆ ಮದುವೆ ಆಗಿರೋದು. ಮತ್ತೆ ಸಂಗೀತ ಐಶ್ವರ್ಯ ಅಂತ ಬಂದಾಗ ಯಾವ್ದು ಪ್ರಿಫರ್ ಮಾಡ್ತಾರೆ ಸ್ವರೂಪ್? ಮ್ಯೂಸಿಕ್ ಆರ್ ಇವ್ರು ಅಂತನಾ? ಇವ್ರು. ಹೌದಾ? ಟಫ್ ಚಾಯ್ಸ್, ಬಟ್ ಇವ್ರು ಟಫ್ ಚಾಯ್ಸ್ ಅಂದ್ರೆ Are we talking about a lady ಸಂಗೀತ? ಮತ್ತೆ ಮ್ಯೂಸಿಕ್ ಇವ್ರು. ಒಂದು ಫನ್ನಿ ವೇನಲ್ಲಿ ಹೇಳೋಂಗಿದ್ರೆ ಯಶಸ್ವಿ ಗಂಡ ಅನ್ನಿಸ್ಕೊಳಕ್ಕೆ ಇರಬೇಕಾದ ಕ್ವಾಲಿಟಿಗಳೇನು? 5. ಲೈಟರ್ ನೋಟಲ್ಲಿ ಫಸ್ಟ್ ಆಬ್ವಿಯಸ್ಲಿ ಏನು ಹೇಳ್ತೀವಿ, ಪೇಷನ್ಸ್ ಇರಬೇಕು. ಪೇಷನ್ಸ್ ಆಫ್ ಅ ಸೈಂಟ್ ಅಂತೀವಲ್ಲ, ಹಾಗೆ ಏನಂದ್ರೂ ಅನ್ನಿಸ್ಕೊತಾನೇ ಇರಬೇಕು. ಲಾಸ್ಟಿಗೆ ಒಂದು ಕಡೆ ಎಡವ್ತಾರವ್ರು, ಏನು ಹೇಳಬಾರ್ದು ಅದನ್ನು ಹೇಳ್ತಾರೆ. ಅದನ್ನು ತಗೋಬೇಕು, ಅದನ್ನು ತಗೊಂಡು ಫುಲ್ಲು ಅದರ ಸುತ್ತ ನಾವು ಮಾತಾಡಬೇಕು. ಗಿಲ್ಟ್ ಟ್ರಿಪ್ ಮಾಡಬೇಕು, ಕಾಯ್ಬೇಕು ಸರ್ ನಮ್ಮ ಆಪರ್ಚುನಿಟಿ ಬರುತ್ತೆ. ಅಂದರೆ ಟೆಸ್ಟ್ ಮ್ಯಾಚ್ ಥರ ಬಾಲ್ ಬಿಡ್ತಾ ಇರ್ಬೇಕು. ಒಂದು ಹಾಕ್ತಾರೆ ಹಾಫ್ ಬೋಲಿ, ಆವಾಗಿದೆ ಮಾತಾಡ್ತಿರ್ತಾರಲ್ಲ, ಒಂದು ಕಡೆ ಮಿಸ್ ಹೊಡಿತಾರವ್ರು, ಅದನ್ನ ಇಟ್ಕೊಂಡು ಆಮೇಲೆ ಅದು ಮೇನ್. ನಂಬರ್ 2 ಇವಾಗ ಅವರೊಂದು ಕೆಲಸ ಹೇಳ್ತಾರೆ.
ನಮಗೆ ಅರ್ಥ ಆಗ್ಬೇಕು, ಖಾಲಿ ಆ ಒಂದು ಕೆಲಸ ಅಲ್ಲ, ಅದಕ್ಕೆ ಸಂಬಂಧಪಟ್ಟ 5 ಕೆಲಸ ಇದೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ಸತಿ ಹೇಳಿದ್ರು ಬಂದು ಹಚ್ಕೊಡು ಅಂತ, ನಾನು ಬಂದೆ ಹಚ್ಕೊಟ್ಟೆ ಹೋದೆ. ನಾನು ಹಚ್ಕೊಟ್ಟು ಅದನ್ನು ಪಾತ್ರೆಗೆ ಹಾಕಿ ಪಾತ್ರೆ ಎಲ್ಲ ತೊಳೆದು ಬರಬೇಕಿತ್ತು, ಅದು ನನಗೇನು ಗೊತ್ತು. ಸೊ ಖಾಲಿ ವರ್ಕ್ ಅಲ್ಲ, ಡಿರೈವ್ಡ್ ವರ್ಕ್ ಅಂತಿರುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋದು. ಸೊ ಅದು ಗೊತ್ತಾಗಬೇಕು ಕರೆಕ್ಟಾಗಿ. ಥರ್ಡು ಏನಂತೀವಿ, ಟೋನ್ ವೆರಿ ಇಂಪಾರ್ಟೆಂಟ್. ಟೋನ್ ವೆರಿ ಇಂಪಾರ್ಟೆಂಟ್. ಮಾತಾಡೋ ಟೋನ್, ನಾವು ಹೇಳಿರೋದು ಕರೆಕ್ಟೇ ಆಗಿರ್ಬೋದು, ಆದರೆ ಅವ್ರಿಗೆ ಬೇಕಾಗಿರೋ ಟೋನಲ್ಲಿರಲ್ಲ. ಸೊ ಅದು ನಾವು ಹೇಳಿದ್ದು ತಪ್ಪು ಅಂತ ಆಗುತ್ತೆ. ಸೊ ಟೋನ್ ವೆರಿ ಇಂಪಾರ್ಟೆಂಟ್. ಮತ್ತು ಗಂಡನ್ನ ಕ್ರಿಟಿಸೈಸ್ ಮಾಡ್ಬೋದು, ಏನು ಬೇಕಾದರೂ ಹೇಳ್ಬೋದು, ಆದರೆ ಅವರಿಗೆ ಸಂಬಂಧಪಟ್ಟಿರೋರು ಅಂದರೆ ಅವ್ರದ್ದು ಫ್ರೆಂಡ್ಸನ್ನು ಕ್ರಿಟಿಸೈಸ್ ಮಾಡಬಾರ್ದು. ಅವ್ರದ್ದು ಏನೇ ಕ್ಲೋಸ್ ರಿಲೇಟೆಡ್ ಏನೋ ಇದೆ ಕ್ರಿಟಿಸೈಸ್ ಮಾಡಬಾರ್ದು. ಅವ್ರಿಗೇನೋ ಆಗುತ್ತೆ, ನಾನು ತಾಳಿ ಕಟ್ಟಿರೋ ಗಂಡನಿಗೆ ಏನಾದರೂ ಪರವಾಗಿಲ್ಲ, ಅವ್ರಿಗೆ ಸಂಬಂಧಪಟ್ಟಿರೋರು ಹೇಳ್ಬಾರ್ದು. ಮತ್ತು ಸ್ಟಾಪ್ ಮಾಡಿದಾನೆ ಹೇಳ್ತಾನೆ ಇರ್ತಾನೆ. ತುಂಬ ಇದೆಯಪ್ಪ, ತುಂಬ ಇದೆ. ಮತ್ತೇನು ಫೈನಲ್, ಫಿಫ್ತ್ ಆ್ಯಂಡ್ ಫೈನಲ್ಲು ಅವರಿಗೆ ನೀನಿದು ಮಾಡು ಅಂತ ಹೇಳ್ಬಾರ್ದು. ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಹಿಂಗಾದ್ರೆ. ಅಂದರೆ ನಾವು ಕೂತ್ಕೊಂಡು ಇಮ್ಯಾಜಿನೇಷನಲ್ಲಿ ಮಾತಾಡ್ತೀವಲ್ಲ, ಅಂದರೆ ದೇವರು ಹೀಗೆ ಹಿಂಗಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಮತ್ತು ಒಂದು ಕರೆಕ್ಟ್ ಅರ್ಥ ಆಗಬೇಕು. ಲೈಲ್ಯಾಕ್ ಕಲರ್ ಅಂದರೆ ಏನಂತ ಗೊತ್ತಿರಬೇಕು ನಿಮಗೆ, ಬೀಚ್ ಕಲರ್ ಅಂದರೆ ಏನಂತ ಗೊತ್ತಿರಬೇಕು, ಟರ್ಕಾಯ್ಸ್ ಕಲರ್ ಅಂದರೆ ಏನಂತ ಗೊತ್ತಿರಬೇಕು, ನಿಮ್ಮದು ಪ್ರೈಮರಿ ಕಲರ್ಸ್ ಗ್ರೀನ್, ಯೆಲ್ಲೋ, ಬ್ಲೂ, ರೆಡ್ಡು ಅದೆಲ್ಲ ಗೊತ್ತಿದ್ರೆ ಸಾಕಾಗಲ್ಲ, ರೈಟ್? ಕರೆಕ್ಟ್. ಗ್ರೀನ್ ಕಲರ್ ವಾಲ್ ಕ್ಲಾಕ್ ಇದೆ ಸರ್, ಗ್ರೀನ್ ಕಲರ್ ಟೀಲ್ ಅಂತೆ ಸರ್, ಟೀಲ್ ಕಲರ್ ವಾಲ್ ಕ್ಲಾಕ್ ಅಂತೆ. ಆ ಕರ್ಟನ್ನು ಮತ್ತು ಆ ದಿವಾನ್ ಇದು ಮ್ಯಾಚ್ ಆಗಬೇಕಂತೆ, ಕಲರ್ ಮ್ಯಾಚ್ ಆಗಬೇಕಂತೆ. ನಮ್ಮ ಕಲರೇ ಮ್ಯಾಚ್ ಆಗಲ್ಲ. ಮನೇಲಿ ತಂದಿರೋ ಸಾಮಾನು ಕಲರ್ ಮ್ಯಾಚ್ ಆಗಬೇಕಂದ್ರೆ ಹೇಗೆ? ಸೊ ಕಲರ್ ಡಿಫ್ರೆನ್ಸಿಯೇಷನ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇದಾದರೆ ಯು ವಿಲ್ ಪ್ರಾಬ್ಲಿ ಸರ್ವೈವ್. ಚಿನ್ನ, ನಿಂಗಾಗಿರೋ ಎಕ್ಸ್ಪೀರಿಯನ್ಸ್ 10 ಮದುವೆ ಆಗ್ಬೋದು ನೀನು. ಬರೀ 2 ತಿಂಗಳಿಗೆ 10 ಪಾಯಿಂಟ್ ಹೇಳ್ತಿದ್ಯಾ ಅಂದರೆ. ಐಶ್ವರ್ಯ ಅವ್ರ ಕಡೆಯಿಂದ ಪಾಯಿಂಟ್ ಹೇಳೋ, ಯಶಸ್ವಿ ಹೆಂಡತಿ ಹೆಂಗಿರ್ಬೇಕು? ಒಂದು ಫನ್ನಿ ವೇನಲ್ಲ, ಲೈಟ್ ಅದು. ನನಗೆ ಗೊತ್ತಾಗ್ಬೇಕು ಇವಾಗ, ನಿನಗೆ ಗೊತ್ತಿದ್ದು ಮಾಡಲ್ವಲ್ಲ, ಗೊತ್ತೇ ಇಲ್ವಾ ಅಂತ. ನಮ್ಮ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಯಾವಾಗಲೂ ಅಂದರೆ ಗಂಡನ ಪ್ರೀತಿಯನ್ನು ಗಳಿಸೋದು ಹೊಟ್ಟೆ ಮೂಲಕ ಅಂತ. ಸೊ ಅಡುಗೆ ಚೆನ್ನಾಗಿ ಮಾಡಬಹುದು, ಬಟ್ ಇಲ್ಲಿ ನಾವು ಲವ್ ಮಾಡಿರೋದ್ರಿಂದ ಅವನಿಗೆ ಚಾಯ್ಸ್ ಇಲ್ಲ, ನಾನು ಏನು ಮಾಡಿ ಹಾಕಿದ್ರು ತಿನ್ಬೇಕು ಅವನು. ಬಟ್ ನನ್ನ ಕೈಯಲ್ಲಿ ಆದಷ್ಟು ಚೆನ್ನಾಗೆಲ್ಲ ಅಡುಗೆ ಮಾಡ್ತೀನಿ, ಪಾಪ ಆದಾಗ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಪ್ರಾಬಬ್ಲಿ ಪಾಯಿಂಟ್ ನಂಬರ್ 1. ಸಾಕು ಅನ್ಸುತ್ತೆ ಅಡುಗೆ ಮಾಡಿದ್ರೆ. ಆಮೇಲೆ ಇಲ್ಲ ಆಯ್ತು ಹೇಳ್ತೀನಿ ತಡಿ. ಆಮೇಲೆ ಪ್ರಾಬಬ್ಲಿ ನಂಗೆ ಫನ್ನಿ ರೀತಿಯಲ್ಲಿ ಹೇಳಕ್ಕೆ ಬರ್ತಾ ಇಲ್ಲ. ಹೆಂಗೆ ಹೇಳೋದು ಫನ್ನಿ ರೀತಿಯಲ್ಲಿ? ಹೆಂಗೆ ಅಂದರೆ ನನಗೇನು ಫೋನ್ ನೋಡಿ ಅದೆಲ್ಲ ಅಭ್ಯಾಸ ಇಲ್ಲ. ಬಟ್ ಏನಂದರೆ ನಾವು ಮದುವೆ ಆಗೋ ತನಕನೂ ನನಗೆ ಇವಂದು ಫೋನ್ದು ಇದು ಗೊತ್ತಿರಲಿಲ್ಲ, ಪಾಸ್ವರ್ಡೇ ಗೊತ್ತಿರಲಿಲ್ಲ. ನಾನು ಕೇಳೋಕೆ ಹೋಗಿಲ್ಲ, ಬಟ್ ನಾನು ಹೇಳಿದೆ ಮದುವೆ ಆಗಿದ್ದ ದಿವಸ ಪಾಸ್ವರ್ಡ್ ಕೊಡಬೇಕು. ಪ್ರಾಬಬ್ಲಿ ಅದನ್ನ ಕೇಳದೆ ಇದ್ರೆ ಚೆನ್ನಾಗಿರೋದು. ಅಲ್ಲ ಹಂಗಂತ ಅಲ್ಲ, ಹಂಗಲ್ಲ, ಕೇಳ್ಕೊಂಡು ನಾನೇನು ಓಪನ್ ಮಾಡೋಕ್ಕೆ ಹೋಗಲ್ಲ. ಬಟ್ ಐ ಥಿಂಕ್ ಫೋನಿಂದ ದೂರ ಇದ್ದರೆ ಚೆನ್ನಾಗಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಗಂಡನ ಫೋನಿಂದ ಐ ಡೋಂಟ್ ನೋ, ಏನೋ ದೂರ ಇರ್ಬೋದಾ ನಿನ್ನ ಫೋನಿಂದ? ಚೆನ್ನಾಗಿರುತ್ತೆ. ಗಂಡ ಫೋನಿಂದ ದೂರ ಇರ್ಬೇಕಾ, ಹೆಂಡತಿ ಗಂಡನ ಫೋನಿಂದ ದೂರ ಇರ್ಬೇಕಾ? ಹೆಂಡತಿ ಗಂಡನ ಫೋನಿಂದ ದೂರ ಇರಬೇಕು ಅಂತ ಅನ್ಸುತ್ತೆ, ಗೊತ್ತಿಲ್ಲ ನಂಗೆ. ಅಥವಾ ಗಂಡನು ಫೋನಿಂದ ದೂರ ಇರ್ಬೋದಾ? ಇಲ್ಲ, ಅವ್ನ ಫೋನಿಂದ ದೂರನೇ ಇರ್ತಾನೆ, ಯಾಕಂದ್ರೆ ನಮ್ಮ ಫೋನೆಲ್ಲ ಎತ್ತಲ್ಲ ಅವನು. ಅಯ್ಯೋ, ಸೊ ಸಾಕು, ನಂಗೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ನಾ ಆದರ್ಶ ಹೆಂಡತಿ ಅಲ್ಲ ಅನ್ಸುತ್ತೆ. ಹೌದು, ಕೆಲವೊಂದು ನಾವು ಹೇಳ್ಬಾರ್ದು. ಇದು ಸರ್, ಇದು ನಮ್ದು ಅಜೆಂಡಾ ಇದ್ದಿದ್ದೇ ಇದು, ನಿನ್ನ ಬಾಯಿಂದನೇ ಬರಲಿ. ನಾವು ಅಪ್ಪಿ ಹೇಳಿ 3 ದಿನ ಅವನ ಜೊತೆ ಮಾತು ಬಿಟ್ಟು ನೀವು. ಹೌದು, ನಾನು ಯಶಸ್ವಿ ಹೆಂಡತಿ. ನನಗೆ ಬೇಕಾಗಿದ್ದು ಮಾಡಲ್ಲ ಸರ್ ಅವರು. ಇಲ್ಲ, ನಿಮ್ದು 10th ಇಯರ್ ವೆಡ್ಡಿಂಗ್ ಆನಿವರ್ಸರಿಗೆ ಮತ್ತೆ ಕೂರ್ಸ್ಕೊಳ್ಳೋಣ. ನಾನು ಯಶಸ್ವಿ ಅವಾಗ 4 ಜನ ಕೂತ್ಕೊಳ್ಳೋಣ. ಯಾಕೆ ಬೇಡಪ್ಪ? ಯಾಕೆ? ಯಾರು ಒಬ್ರು ಯಾರು? ನಿಮ್ಮ ಹೆಂಡ್ತಿನಾ? ಓಕೆ ಸಾರಿ. ಅಲ್ಲ, ಅನ್ಕೊಳ್ಳೋದೆಲ್ಲ ಇವಳೆ. ಎಕ್ಸಾಕ್ಟ್ಲಿ. ಆಯ್ತು ಬಿಡ್ರಪ್ಪ, ಅಷ್ಟೇ. ನಾನು ಯಶಸ್ವಿ ಹೆಂಡತಿ ಆಗುವ ಹಾದಿಯಲ್ಲಿದ್ದೇನೆ. ಇವನು ಯಶಸ್ವಿ ಗಂಡ ಆಗಿದ್ದಾನೆ ಪಾಪ ಆಗಲೇ. ನನಗೆ ಈ ಮಾತು ನನಗೆ 10ನೇ ವರ್ಷದ ಆನಿವರ್ಸರಿ ನಾನು ಕೇಳಬೇಕಿದು. ಆಯ್ತು, ಓಕೆನಾ? ಇವಾಗಲೇ ಮಾತಾಡಿಸ್ಬಿಡಿ ಸರ್, ಅವಾಗೆಲ್ಲ ನಿಂತೋಗಿರುತ್ತೆ ಮಾತು. ಕರೆಕ್ಟ್ ಅಂತಾರೆ ಬಟ್ ನೀ ಎಲ್ಲ ಹೇಳಿದಿಲ್ಲ. ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂದರೆ ಸೀರಿಯಸ್ ಆಗ? ಹೌದು,
ಏನಿಲ್ಲ, ನಾನು ಇವಾಗ ಇಷ್ಟು ವರ್ಷ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿರೋದು. ಸೊ ಹಿಂದೂಸ್ತಾನಿ ಸಂಗೀತನ ಕಲ್ಯಾಣ ಅಂತ ಇದ್ದೀನಿ ಈ ವರ್ಷ. ರೆಸಲ್ಯೂಷನ್ ಇಟ್ಕೊಂಡಿದ್ದೀನಿ. ಸ್ವರೂಪ್ ಕಡೆಯಿಂದ 20 ರೂಪಾಯಿ ನೋಟು. ಅಯ್ಯೋ ಹೌದು, ಸ್ವಲ್ಪ ಜಾಸ್ತಿ ಆಗುತ್ತೆ ನಂದು ಪೇಮೆಂಟ್. ಕನ್ನಡದಲ್ಲಿ ತುಂಬ ಸಿಂಗರ್ಸ್ ಇದ್ದಾರೆ. ಐಶ್ವರ್ಯಾಗೆ ಇವರು ತುಂಬ ಕಾಂಪಿಟೇಷನ್ನು, ತುಂಬ ಕಾಂಪಿಟೇಟರ್ ಅನ್ನೋ ಥರ ಯಾರು? ಎಲ್ಲರೂ ಅದೇ ಕಾಂಪಿಟೇಟರ್ ಅಂದರೆ ಐ ಥಿಂಕ್ ನನಗೆ ಇವಾಗ ಅನ್ಸೋದು, ನಾನು ಡಿಪ್ಲೊಮ್ಯಾಟಿಕ್ಕಾಗಿ ಆನ್ಸರ್ ಕೊಡ್ತಿದ್ದೀನಿ ಅಂತ ಅನ್ಕೋಬೇಡಿ, ಬಟ್ ಇವಾಗ ಎಲ್ಲರೂ ನಮ್ಮ ಕನ್ನಡದವರೇ ಹಾಡ್ತಾ ಇದ್ದಾರೆ ಅನ್ನೋದೇ ನನಗೆ ಸಖತ್ ಖುಷಿ. ಸೊ ಯಾವುದೇ ಆಲ್ಬಮಲ್ಲಿ ನಮ್ಮ ಕನ್ನಡದ ಸಿಂಗರ್ಸ್ ಹೆಸರು ನೋಡಿದ್ರೆ ನಂಗೆ ಖುಷಿ. ಬೀಟ್ ಕಾಂಪಿಟೇಷನ್ ಆರ್ ನಾಟ್, ನಮ್ಮ ಕನ್ನಡದವ್ರು ಹಾಡ್ತಿದ್ರೆ ಸಾಕು ಅಷ್ಟೇ. ಸೂಪರ್. ಹೌದು. ಈ ಕ್ವಶನ್ ಡಿಲೀಟ್ ಮಾಡಿ ಒಳ್ಳೆ ಕ್ವಶನ್ ಕೇಳ್ತೀನಿ. ಕನ್ನಡದ ಪ್ರೆಸೆಂಟ್ ಸಿಂಗರ್ಸಲ್ಲಿ ಯಾವ ಇಬ್ಬರು ಫೀಮೇಲ್ ಸಿಂಗರ್ಸ್ ಇಷ್ಟ ಐಶ್ವರ್ಯಾಗೆ? ನನಗೆ ಶ್ರೀಲಕ್ಷ್ಮಿ ಬೆಳಮಣ್ಣ ಅವರು ತುಂಬ ಇಷ್ಟ, ಅವ್ರು ಹಾಡುವಂಥ ಹಾಡುಗಳು. ಹಾಗೆ ಪೃಥ್ವಿ ಭಟ್ ಅವ್ರು ಹಾಡೋದು ತುಂಬ ಇಷ್ಟ. ಲಹರಿ ಅವ್ರು ಹಾಡೋದು ಸಖತ್ ಇಷ್ಟ. ಕೀರ್ತನ್ ಹೊಳ್ಳ ಅವ್ರು ಹಾಡೋದು ತುಂಬ ಇಷ್ಟ. ರಜತ್ ಅವ್ರು ಹಾಡೋದು ಸಖತ್ ಇಷ್ಟ. ಆಮೇಲೆ ಫೀಮೇಲ್ ಕಣ ಕೇಳಿದ್ದು. ಫೀಮೇಲಾ, ಸಾರಿ ಮರ್ತೋಯ್ತು. ಸೊ ಶ್ರೀಲಕ್ಷ್ಮಿ ಬೆಳಮಣ್ಣ ಅವರು, ಪೃಥ್ವಿ ಭಟ್ ಅವರು, ಲಹರಿ ಅವರು. ಇವಾಗ ಲಹರಿ ಅವರು ಇವಾಗ ಶಿ ಸೋ ಯಂಗ್, ಎಷ್ಟು ಒಳ್ಳೆ ಹಾಡುಗಳು ಹಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆ ಚಿಕ್ಕ ವಯಸ್ಸಿಗೆ ಆ ಥರ ಸ್ಕಿಲ್ ಇರೋದು, ಇಟ್ ಈಸ್ ಅನ್ ಆಸಮ್ ಥಿಂಗ್. ಸೊ ಬಿಗ್ ಫ್ಯಾನ್. ಪೃಥ್ವಿ ಕೇಳೋದು, ಸರ್ ನನ್ನ ಹೆಸರು ಕೇಳ್ತಾಳ ನೋಡಿ ಪಾಪ, ಸುಮ್ಮನೆ ಹೇಳ್ತಾಳೆ, ಗೊತ್ತೂ ಇಲ್ಲ ನೀನು ಇಂಟರ್ವ್ಯೂ ಮಾಡ್ತೀನಿ. ನಿಮಗಿಂತ ಒಂದು ಮುಂಚೆ ಜನ್ರೇಷನ್ ಅವರು? ಹಾಂ, ನನಗೆ ಆ್ಯಕ್ಚುಲಿ ಇಂದು ಮೇಡಮ್, ಐ ಥಿಂಕ್ ಶಿ ಮೈ ಫೇವ್ರೇಟ್. ಯಾಕಂದರೆ ಅವರಿಂದ ನಾನು ಏನು ಕಲ್ತಿರೋದು ಅಂದರೆ, ಅವ್ರ ಹಾಡುಗಳು ನೀವು ಪ್ಲೇ ಲಿಸ್ಟ್ ನೋಡಿದ್ರೆ ಎಷ್ಟು ವರ್ಸಟೈಲ್ ಆಗಿರೋ ಸಾಂಗ್ಸ್ ಇದೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ಫಾರ್ ಎಕ್ಸಾಂಪಲ್. ಆ್ಯಂಡ್ ದೆನ್ ಶಿ ಕ್ಯಾನ್ ಆಲ್ಸೋ ಸಿಂಗ್ ಜಿಲ್ಕಾ ಜಿಲ್ಕಾರೆ. ಶಿ ಕ್ಯಾನ್ ಆಲ್ಸೋ ಡೂ ಅ ಡಾರ್ಲಿಂಗ್. ಆ್ಯಂಡ್ ಶಿ ಕ್ಯಾನ್ ಆಲ್ಸೋ ಡೂ ಅ ಕ್ಲಾಸಿಕಲ್ ನಂಬರ್ಸ್. ಇಂದು ನಾಗರಾಜ್ ಅವರು ಯಾವ್ಯಾವ ಹಾಡುಗಳು ಹಾಡಿದ್ದಾರೆ ಅಂದರೆ, ದಿಲ್ದು ಒಳಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಹಿಂದೂಕ್ಕೆ ಆಕರ್ಸಿ ಹೋಗಿತೈತೆ, ಹಿಂದೂಕ್ಕೆ ಪ್ಯಾರ್ ಕರೋ ಅಂತ ಐತೆ, ಹರಿ ಹದಗೆಟ್ಟು ಸುಮ್ ಸುಮ್ಕ ಬೇಜಾರ ಬೇಜಾರ, ಮರೆತು ಮೈ ಮುಟ್ಟು ಹೋಗ್ಲಿತಗ ಹೆಂಗಾರ ಹೆಂಗಾರ, ಸೈಕಲ್ ಸಾಪು ಹಿಂದುಗಡೆ 3ನೇ ಕ್ರಾಸು ನನ್ನ ಮನೆ, ಗಾರ್ಡನ್ನಲ್ಲಿ ತೂಗುತ್ತಿದೆ ಯಾಲಕ್ಕಿ ಬಾಳೆಗೊನೆ, ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾ ಜಿಲ್ಕಾರೆ, ಜಿಲ್ಕಾ ಜಿಲ್ಕಾರೆ ಜಿಲ್ಕಾರೆ ಜಿಲ್ ಜಿಲ್ಕಾರೆ, ಸಂಜೆ ಹೊತ್ತು ನಿನ್ನ ಸ್ಯಾನೆ ನೋಡ್ತಾ ಇದ್ರೆ ಎರ್ರ ಬೇರೆ ಲವ್ ಆಯ್ತದೆ, ಅರಳದ ಮಲ್ಲಿಗೆ ಅಡುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಗೆ, ಸಣ್ಣೆ ಬಂತು ಸಣ್ಣೆ ಬಂತು ಅಂತೂ ಇಂತೂ ಸಣ್ಣೆ ಬಂತು, ಬಾಯಿ ಬಸ್ಲೆ ಸೊಪ್ಪು ಆಲೂಗಡ್ಡೆ ನೀರುಳ್ಳಿ, ಮೈಸೂರು ಸಾಲು ಸೋಪು ಕೊಬ್ಬರಿ ಎಣ್ಣೆ ಕೊತ್ತಂಬರಿ, ಓಯ್ ಕಳ್ಳ ಕಳ್ಳ ಕಳ್ಳಚಿ ಕಳ್ಳ 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 ಓದ್ತಾ ಇದೆಯಾ ಲವ್ ಮಾಡ್ತಾ ಇದೆಯಾ, ಒಂಚೂರು ಬಗ್ಗೆ ಮಾತಾಡು ಬಚನು 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 ಬಚನು, ಐ ಕಾಂಟ್ ವೇಟ್ ಬೇಬಿ ನಾನ ಬೇಬಿ, ಸ್ಯಾನೆಲ್ಲವಾಗೋಯ್ತಲ್ಲೇ ನಂಜಿ ನಾನ ನಾನ ಸಂಜೆ, ಉಂಜಿ ಅಲ್ಲ ಗ್ಯಾಪ್ ಸಿಕ್ಕಿರ್ತಿ. ಫ್ಯಾನ್ ಅಂತೀರಾ, ನನ್ನ ಹಾಡುಗಳೇ ನಿಮ್ಗೆ ಬಾಯಲಿಲ್ಲ ಅಂದ್ರೆ ಹೆಂಗೆ? ಇಷ್ಟೊತ್ತು ನಾನೇ ಜ್ಞಾಪಿಸಿದ್ದು, ಅದು ಎಡಿಟ್ ಮಾಡಿರೋದು ಹಾಕ್ಲಾ? ನೋಡುತ್ತಾ ನೋಡುತ್ತಾ ನಾನಂತೂ ಒಂಗಾತ ಬಿತ್ತೋದೆ ನೋಡೆ ಚಿನ್ನಮ್ಮ, ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಟೆ ನೀನು ಚಿನ್ನಮ್ಮ, ಸಂಜೆ ಹೊತ್ತು ನಿನ್ನ ಸ್ಯಾನೆ ನೋಡ್ತಾ ಇದ್ರೆ ಎರ್ರ ಬೇರೆ ಲವ್ ಆಯ್ತದೆ. ಸಾಕು, ಇನ್ನು ಮಿಕ್ಕಿದೆಲ್ಲ ನೀವೇ ಹುಡುಕೊಳ್ಳಿ. ಇಂದು ನಾಗರಾಜ್ ಸಾಂಗ್ಸ್ ಅಂತ ಯೂಟ್ಯೂಬಲ್ಲಿ ಹಾಕಿದ್ರೆ ಬರುತ್ತೆ. ಅವರೊಂದು ಆ ಥರ ವರ್ಸಿಟ್ಯಾಲಿಟಿ, ಐ ಥಿಂಕ್ ಐ ರಿಯಲಿ ರೆಸ್ಪೆಕ್ಟ್ ದಟ್. ಆ್ಯಂಡ್ ನಾನು ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಂಗೆ ಅವ್ರು ತುಂಬ ಇಷ್ಟ ಆಗ್ತಾರೆ. ಅದಕ್ಕಿಂತ ಹಿಂದಿನ ಜನ್ರೇಷನ್? ಅದಕ್ಕಿಂತ ಹಿಂದಿನ ಜನ್ರೇಷನ್ ಐ ಥಿಂಕ್ ಅಗೇನ್ ನನಗೆ ವರ್ಸಿಟ್ಯಾಲಿಟಿ ಅಂದರೆ ಒಂಥರ ಎಲ್ಲ ಥರದ ಹಾಡುಗಳನ್ನೂ ಹಾಡೋದು ಅಂದರೆ ಪ್ರಾಬಬ್ಲಿ ನನಗೆ ಐ ಫೈಂಡ್ ದ್ಯಾಟ್ ವೆರಿ ನೈಸ್. ಸೊ ನಂಗೆ ಜಾನಕಿ ಅಮ್ಮ ಅವರು, ಶಿ ಕ್ಯಾನ್ ಡೂ ಗಂಗು ಮತ್ತು ಶಿವ ಅನ್ನೋದ ಒಂದು ಫುಲ್ಲು ಕ್ಲಿಷ್ಟಕರವಾದ ಒಂದು ಕರ್ನಾಟಿಕ್ ಕಾಂಪೋಸಿಷನ್ನು ಹಾಡಬಹುದು.
ಹಾಗೆ ಏನು ಮೋಹ ಅಂತಲೂ ಹಾಡ್ಬೋದು. ಸೊ ಐ ಥಿಂಕ್ ಅವರು. ಸೊ ಮೇಲ್ ಸಿಂಗರ್ಸ್ ಈಗಿನ ನಿಮ್ಮ ಜನ್ರೇಷನ್. ನಮ್ಮ ಜನ್ರೇಷನಲ್ಲಿ ಐ ಥಿಂಕ್ ನನಗೆ ಕೀರ್ತನ್ ಹೊಳ್ಳ ಅವ್ರು ಹಾಡೋದು ತುಂಬ ಇಷ್ಟ ಆಗುತ್ತೆ. ಅವರು ಬಿಟ್ಟರೆ ರಜತ್ ಹೆಗಡೆ ಅವರು ಮತ್ತು ಆಬ್ವಿಯಸ್ಲಿ ಸಂಚಿತ್. ಕಾಫಿನಾಡು ಚಂದು ಲಿಸ್ಟಲ್ಲೇ ಇಲ್ವಾ? ಓ ಸಾರಿ ರೆಡಿ 3, 2, 1 ಗೋ. ಕೀರ್ತಿ ಅಣ್ಣ ನಿಮಗೆ ವಂದನೆ ಅಭಿನಂದನೆ ಸಾರಿ ಅಭಿನಂದನೆ. ಮತ್ತೆ ಇವರು ನೋಡಬೇಕು ನೋಡಲೇಬೇಕು. ಹೇಳಿ ಕಂಟಿನ್ಯೂ ಮಾಡಿ. ನಂಗೆ ಬರಲ್ಲ. ಹೌದಾ? ನಂಗೆ ಸಾಹಿತ್ಯ ಅಷ್ಟು ಗೊತ್ತಾಗಲ್ಲ. ಸೊ ಕೀರ್ತಿ ಅಣ್ಣ ನಿಮಗೆ ವಂದನೆ ಅಭಿನಂದನೆ. ಥ್ಯಾಂಕ್ ಯು. ನಿಮಗಿಂತ ಒಂದು ಸ್ವಲ್ಪ ಹಿಂದಿನ ಜನ್ರೇಷನ್ ಅವರು. ನಾನು ಯಾಕಂದರೆ ಫಸ್ಟು ಫಿಲ್ಮ್ ಸಾಂಗ್ ಕೇಳಿದ್ದೆ ರಾಜೇಶ್ ಸರ್ದು, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ. ಸೊ ರಾಜೇಶ್ ಸರಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ VP ಸರ್ ಆಬ್ವಿಯಸ್ಲಿ ವೆರಿ ಫಾರ್ಚುನೇಟ್ ಎನಫ್ ಟು ಇವಾಗ ಅವ್ರ ಬ್ಯಾಂಡಲ್ಲಿ ಹಾಡುವಂಥ ಅವಕಾಶ ಸಿಗ್ತಾ ಇದೆ. ಸೊ ಮತ್ತು ಹೇಮಂತ್ ಸರ್ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ಎಸ್ಪೆಷಲಿ ನಾನು ಹೇಮಂತ್ ಸರ್ಗೆ ಹೇಳ್ತಾನೆ ಇರ್ತೀನಿ ಯಾವಾಗಲೂ. ಇಟ್ಸ್ ಆಲ್ಸೋ ವೆರಿ ಅಂಡರ್ ರೇಟೆಡ್ ಸಾಂಗ್. ಪಂಚರಂಗಿ ಹಾಡುಗಳು ಒಳ್ಳೆ ಹಾಡೋದು. ಸೊ ಐ ಕೀಪ್ ಟೆಲ್ಲಿಂಗ್ ಹಿಮ್ ದಟ್. ಸೊ ಆ ಹಾಡಾಗಿರಲಿ ಅಥವಾ ಸುಬಿ ಸುವಾಲಿ ಆಗಿರಲಿ ಆ್ಯಂಡ್ RK ಸರ್ದು ಪ್ರೇಮ ಎನಿ ಸಾಂಗ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ಐ ಲುಕ್ ಅಪ್ ಟು ದೆಮ್ ಅ ಲಾಟ್. VP ಸರು ಹೌದು. ಒಂದು ಮೆಸೇಜ್ ವಿಡಿಯೋ ಕಳಿಸಿ ಅಂತ ಹೇಳಿದೆ. ಸೈಲೆನ್ಸೇ ಅವಳಿಗೆ ತುಂಬ ಅರ್ಥ ಆಗತ್ತೆ ಹೇಳಿ. ಸರಿ ಸರ್, ಥ್ಯಾಂಕ್ಸ್. ಇಲ್ಲ ಅರ್ಥ ಆಯಿತು. ಥ್ಯಾಂಕ್ ಯು ಸರ್. ಒಂದೊಳ್ಳೆ ರಾಗ ಹಾಡಿದ್ರೆ ರಾಗ ಆಡ್ಸೋರು ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಓ ಹೌದಾ? ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಈಗ ಕರಾಬು ಬಾಸು ಕರಾಬುನ ಬೇರೆ ರಾಗದಲ್ಲಿ ಹಾಡಬೇಕು. ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ಓಡೋಗು ಸುಮ್ಮನೆ ಓಡೋಗು. ಬ್ರಿಲಿಯಂಟ್, ಸಕ್ಕತ್ತಾಗಿತ್ತು. ನೀನು ಇದನ್ನೇ ಸಖತ್ತಾಗಿತ್ತು ಅಂದ್ರೆ ಇನ್ನು ಸಖತ್ತಾಗಿರೋದೇನಂತೀಯಪ್ಪ. ಓಕೆ, ಇನ್ನೊಂದು ಕತ್ಲಲ್ಲಿ ಕರಡಿಗೆ. ಓಕೆ, ಅದನ್ನ ಇದ್ರಲ್ಲಿ ಹಾಡೋಣ ಬೇಕಂದ್ರೆ ಮಾಯಾ ಮಾಡೋಗೊಳ್ದಲ್ಲಿ ಹಾಡೋಣ. ಸರಿಗಮ ಪದನಿ ಸರಿ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಹತ್ಲಾಗೆ ಹುಡುಗಿ ಇತ್ಲಾಗೆ ಹುಡುಗಿ ಯಾವತ್ತು ಇರಬಾರ್ದು ರೀ. ಆ ನಿಮ್ಮ ಈ ರಾಗದ ಪರಿಶ್ರಮ ನೋಡಿ ತಗೋ. ರಾಗ ಆಡ್ಸೋರು ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ನಂಗೆ ಯಾವತ್ತೂ ಫಸ್ಟ್ ಪ್ರೈಸ್ ಬಂದಿಲ್ಲ, ಇದೇ ಫಸ್ಟ್ ಪ್ರೈಸ್. ನೋಡ್ಲಾ? ಓ ದಿಸ್ ಇಸ್ ಸೋ ನೈಸ್. ರಾಗ ಆರ್ಟ್ಸಿಗೆ ಧನ್ಯವಾದ ಧನ್ಯವಾದ ಧನ್ಯವಾದ. ಥ್ಯಾಂಕ್ ಯು. ದಟ್ಸ್ ವೈ ಯು ಆರ್ ಮ್ಯಾರಿಡ್ ಟು ಮೀ. ಚೆನ್ನಾಗಿದೆ, ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ವೆರಿ ಏಸ್ಥೆಟಿಕ್. ಈ ಪದದ ಅರ್ಥ ಗೊತ್ತಾಗಿದೆ ಮದುವೆ ಆದ್ಮೇಲೆ ನಂಗೆ ಈಗಲೂ ಗೊತ್ತಾಗಿಲ್ಲ. ನಂಗೆ ಈಗಲೂ ಗೊತ್ತಾಗಿಲ್ಲ. ಏಸ್ಥೆಟಿಕ್ ಅಂದ್ರೆ ಸರ್ ಒಂದು ಲಾಜಿಕಲ್ ಇದಿದೆಯಾ? ಸೆಮಿ ಟ್ರಾನ್ಸ್ಪರೆಂಟ್ ಕರ್ಟನ್ ಅಂದ್ರೆ ಯಾಕೆ ಕರ್ಟನ್ ಇರೋದು ಯಾಕೆ? ಸೆಮಿ ಟ್ರಾನ್ಸ್ಪರೆಂಟ್ ಅಂದ್ರೆ ಏನು? ಅದಕ್ಕಿರೋದು ಒಂದೇ ಕೆಲಸ, ಸೂರ್ಯನ ಬೆಳಕನ್ನ ಆಚೆ ಇಡೋದು. ಅದು ಸೆಮಿ ಟ್ರಾನ್ಸ್ಪರೆಂಟ್ ಮಾಡಿದ್ರೆ ಅದು ಯಾಕೆ ಸರ್ ಬೇಕು? ಅರ್ಥ ಇದೆಯಾ ಅದಕ್ಕೆ ಹೇಳೋದು ಏಸ್ಥೆಟಿಕ್ಸ್ಗೆ ಚೆನ್ನಾಗಿರುತ್ತೆ. ಸೊ ರಾಗ ಆರ್ಟ್ಸ್ ಜಯನಗರ್, HSR ಲೇಔಟ್, ಸದಾಶಿವನಗರ್, ಹಾಗೆ ಇತ್ತೀಚೆಗೆ ಹೊಸ ಅಂಗಡಿಯನ್ನು ಸಹಕಾರ ನಗರಲ್ಲಿ ಕೂಡ ಓಪನ್ ಮಾಡಿದ್ದಾರೆ ಈ ಹೊಸ ವರ್ಷದಿಂದ. ಸೊ ರಾಗ ಆರ್ಟ್ಸ್ಗೆ ವಿಸಿಟ್ ಮಾಡಿ. ಸುಮಾರು 15 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ. ತಾಂಜಾವೂರು ಪೇಂಟಿಂಗ್ಸು, ಎತ್ನಿಕ್ ಹ್ಯಾಂಡಿಕ್ರಾಫ್ಟ್ಸು, ಬ್ರಾಸ್ ಐಟಮ್ಸು ಮತ್ತು ಟೀಕುಡ್ ಫರ್ನಿಚರ್ಸ್ ಕೂಡ ಇದೆ. ಗಿಫ್ಟಿಂಗ್ ಐಟಮ್ಸು, ಡೆಕೋರೇಟಿವ್ ಐಟಮ್ಸು, ಮನೆಯಲ್ಲಿ ದೇವ್ರ ಮನೆಗೆ ಬೇಕಾಗಿರುವಂತಹ ಐಟಮ್ಸು, ಡೆಕೋರೇಷನ್ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸು, ಎಲ್ಲ ಐಟಮ್ಸು ಇದೆ. ಮತ್ತು ನೀವು ಯಾವುದೇ ರಾಗ ಆರ್ಟ್ಸ್ಗೆ ಹೋಗಿ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಬಂದೆ ಅಂದರೆ ಅಲ್ಲಿ ಎಷ್ಟು ಬಿಲ್ ಇದೆಯೋ, ಏನೇ ಆಫರ್ ಇದ್ರೂ ಎಕ್ಸ್ಟ್ರಾ 5% ಡಿಸ್ಕೌಂಟ್.
ನಾನು ಕೀರ್ತಿ ANTಯಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ ಅಂದರೆ ಗುಡ್ ಕ್ವೆಶ್ಚನ್. ₹100 ಜಾಸ್ತಿ ಕೊಟ್ಟು ತಗೋಬೇಕು. ರಾಗ ಆರ್ಟ್ಸ್ ದಯವಿಟ್ಟು ಐಶ್ವರ್ಯ ರಂಗರಾಜನ್ ಬಂದರೆ ₹100 ಜಾಸ್ತಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ರಂಗರಾಜನ್. ಮತ್ತು ಪತಿ ಅನ್ಬೇಕಾ ಪತ್ನಿ ಅನ್ಬೇಕಾ? ಪತಿ ಶ್ರೀಮತ. ಶ್ರೀ ಸಾಯಿ ಸ್ವರೂಪ್ ಶೆಟ್ಟಿ. ಖುಷಿ ಆಯಿತು. ಮೊದಲ ಇಂಟರ್ವ್ಯೂ ಲೈಫಲ್ಲಿ. ಇಂಟರ್ವ್ಯೂ ಥರ ಕೂತಿರ್ಲಿಲ್ಲ, ತುಂಬ ಆರಾಮಾಗಿ ಕೂತಿದ್ರಿ, ಆರಾಮಾಗಿ ಮಾತಾಡಿದ್ರಿ. ನಾನು ₹10 ಕೊಟ್ಟರೆ ₹100 ಅಂತ ಹೇಳಿದ್ರಿ ಐಶ್ವರ್ಯ ಬಗ್ಗೆ. ಖುಷಿ ಆಯ್ತು ನಂಗೆ. ಈ ಥರ ಯಾರಾದ್ರು ಗೆಸ್ಟ್ಗಳು ಬಂದ್ರೆ ಏನೋ ಆನಂದ. ನಮಗೆ ಕೆಲಸ ಕಡಿಮೆ ಈ ಥರ. ನಮ್ಗೆ ಇಂಥವ್ರು ಯಾರಾದ್ರು ಬಂದ್ಬಿಟ್ರೆ ಏನೋ ಬಿಡುಗರು ಮಜಾ ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಕೂತ್ಕೊಳ್ಳೋಣ ಅಂತ. ಸೂಪರ್ ಸರ್. ನನಗೊಂದು ಪ್ಲಾಟ್ಫಾರ್ಮ್ ಬೇಕಿತ್ತು ನನ್ನ ಅಳಲನ್ನು ಹೇಳ್ಕೊಳ್ಳಿಕ್ಕೆ. ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ತೀನಿ. ಸೊ ತುಂಬ ತುಂಬ ಚೆನ್ನಾಗಿತ್ತು. ಅಂದರೆ ಈ ರೀತಿ ಕಾನ್ವರ್ಸೇಷನ್ಸು ತುಂಬ ರೇರ್ ಅಲ್ವಾ? ಕ್ಯಾಂಡಿಡೇಟ್ ಕ್ವೆಶನ್ಸು ಆನ್ಸರ್ ಮಾಡೋದು ನಮಗೂ ಗೊತ್ತಿರಲಿಲ್ಲ. ಎಷ್ಟೋ ವಿಷಯ ನನಗೂ ಗೊತ್ತಿರಲಿಲ್ಲ. ನಿಮ್ಮ ತಂದೆ ಮತ್ತು ನಿಮ್ಮದು ಒಂದು ಫ್ಯಾಮಿಲಿ ಸಾಂಗ್ ಇದೆ ಗೊತ್ತಾ? ರಿಸೆಪ್ಷನ್ ಎಲ್ಲ ಆಡಿದೆಯಲ್ಲ ಅದು ಅನ್ಸುತ್ತೆ. ಯಾವುದು? ನಾನು ನಮ್ಮಪ್ಪ ಹಾಡ್ತಾ ಇರೋದು. ಒಂದು ಹಾಡಿದೆ, ಜೊತೆಯಲ್ಲಿ ಹಾಡ್ತಿರ್ತೀವಿ, ಯಾವಾಗಲೂ ಹಾಡ್ತಿದ್ವಿ. ಅದು ಬಿಟ್ರೆ ಸೋಲೆ ಇಲ್ಲ. ಹಾಂ ಸೋಲೆ ಇಲ್ಲ. 1 2 3 ಅಂತೀರಾ ಇವಾಗ? ಹಾಡು ರೆಡಿ 3 2 ಇದು ನಮ್ಮ ಫ್ಯಾಮಿಲಿ ಸಾಂಗ್. ಹೌದಾ? ರಂಗರಾಜ್ ಇಲ್ಲ, ಫ್ಯಾಮಿಲಿ ಸಾಂಗ್ ಜೊತೆಲೇ ಹಾಡ್ಬೋಣ ಅಲ್ವಾ? ಫ್ಯಾಮಿಲಿ ಜೊತೆ ವಿಡಿಯೋ ಕಾಲ್ ಮಾಡ್ತೀರಾ? ಸೀರಿಯಸ್ಲಿ? ರೆಡಿ. ಅದು ಅವ್ರು ಹಾಡು ಕಳಿಸಿದಾರ ಆಗಲೇ? ಜೊತೆಲೇ ಹಾಡ್ಬಿಡು. ಇದು ಆಕ್ಚುಲಿ ನಮ್ದು ಫ್ಯಾಮಿಲಿ ಸಾಂಗು. ನಮ್ಮ ತಂದೆಗೆ ತುಂಬಾ ಇಷ್ಟ. ಸೊ ಐಶು, ಈ ಸಾಂಗ್ ನಿನ್ಗೆ ಸಾಯಿಗೆ ಅಪ್ಪ ಕಡೆಯಿಂದ ಡೆಡಿಕೇಶನ್. ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡು ಕೈಗಳ ಮೇಲೆ ಹೂರಾಡೋಕೆ ಕೇಳು, ಜೀವನ ಒಂದು ತೂಗುಯಾಲೆ ಯಾಕೆ ನೀನು ಹೇಳು, ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು, ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೆ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ, ಹಾಡುವ ಈಗ ಜೀವನ ರಾಗ ಸಕ್ಕದಾಗ ಹಾಡಿ. ಅದು ನಮ್ಮಣ್ಣ ಫುಲ್ಲು ಈ ಥರ ಫೀಲ್ ಮಾಡ್ಕೊಂಡು ಹಾಡಬೇಕು ಗೊತ್ತಾಯ್ತಾ? ನೆಕ್ಸ್ಟ್ ಟೈಮ್ ಶ್ರೀನಿಧಿಗೊಂದು ₹10 ನೋಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಶ್ರೀನಿ. ಇಲ್ಲ, ಥ್ಯಾಂಕ್ ಯು ಶ್ರೀನಿಧಿ ಮತ್ತು ನಿರ್ಮಲಾ ಅವರೇ, ಇಬ್ಬರಿಗೂ ಥ್ಯಾಂಕ್ ಯು. ಪಾಪ ದೂರದಲ್ಲಿದ್ರಿ. ನಿಮ್ಮದೇ ಏನೋ ಚೇಂಜ್ ಆಫ್ ಲೊಕೇಶನ್ಗೆ ಹೋಗಿದ್ರು ಅಥವಾ ಹನಿಮೂನ್ಗೆ ಹೋಗಿದ್ರು ಗೊತ್ತಿಲ್ಲ. ಸೊ ಅಲ್ಲಿಂದ ಕಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀಮತಿ ಐಶ್ವರ್ಯ ರಂಗರಾಜನ್. ಅಯ್ಯೋ, ನಮ್ಮ ಕರೆಗೆ ಹೋಗ್ಬಿಟ್ಟು. ಶ್ರೀಮತಿ ಅಂತ ಕೇಳಿದಾಗ ಅಭ್ಯಾಸನೇ ಇಲ್ಲ. ಇವಾಗ ಎಲ್ಲ ಸ್ಟೇಜಲ್ಲೂ ಶ್ರೀಮತಿ ಅಂತ ಕರೀತಾ ಇದಾರೆ. ಹೌದು, ಅಯ್ಯೋ ಅದನ್ನೇನು ಇಲ್ಲ ಕರೆಕ್ಟ್, ಬಟ್ ಅಭ್ಯಾಸನೇ ಇಲ್ಲ ನಂಗೆ. 1-2 ನಿಮಿಷ ಟೈಮ್ ತಗೊಳ್ಳೋದು ರಿಯಲೈಸ್ ಆಗುತ್ತೆ ನಾನೇ ಅಂತ. ಥ್ಯಾಂಕ್ ಯು ಶ್ರೀ ಐಶ್ವರ್ಯ ರಂಗರಾಜನ್. 8th ಸ್ಟ್ಯಾಂಡರ್ಡ್ ಹುಡುಗಿ ಐಶ್ವರ್ಯ ರಂಗರಾಜನ್. ಸಖತ್ ಖುಷಿ ಆಯ್ತು ನನಗೆ. ಅಂದರೆ ಸ್ವಲ್ಪ ಏನಂತೀರ ಡೌಟ್ಸ್ ಇತ್ತು ಸ್ವಲ್ಪ. ಯಾಕಂದರೆ ಇವನು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಕೂತ್ಕೋಬೇಕು, ಅವನಿಗಿಂತ ಜಾಸ್ತಿ ನರ್ವಸ್ನೆಸ್ ನನಗೇನೆ. ಬಟ್ ಅದೆಲ್ಲ ನೀವು ಯು ಮೇಡ್ ಅಸ್ ಫೀಲ್ ವೆರಿ ಕಂಫರ್ಟಬಲ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಫ್ರೀಯಾಗಿ ಅಡ್ವೈಸ್ ಎಲ್ಲ ಕೊಟ್ಟಿದ್ರಲ್ಲ ಈ ಇದರಲ್ಲಿ, ಅವನು ಹೆಂಗೆ ಆದರ್ಶ ಪತಿಯಾಗಿರ್ಬೇಕಂತ. ಥ್ಯಾಂಕ್ ಯು. ಸೂಪರ್, ಖುಷಿ ಆಯಿತು ನಮಗೂ. ಐಶ್ವರ್ಯ ರಂಗರಾಜನ್ ನಮ್ಮ ಆಸ್ಥಾನ ಕಲಾವಿದೆ ಅಂತ ಹೇಳೋದಕ್ಕಿಂತ ನಮ್ಮ ಆಸ್ಥಾನದ ಕಲಾವಿದೆ ಅಂತಲೇ ಹೇಳ್ಬೋದು. ಇನ್ನೇನು ಹೇಳೋಕೆ ಅದಕ್ಕಿಂತ ದೊಡ್ಡದು ಹೇಳೋದೇನು ಬೇಡ, ಅವಶ್ಯಕತೆ ಇಲ್ಲ, ವರ್ತಿಲ್ಲ. ಮೋರ್ ದನ್ ಎನಿಥಿಂಗ್ ಒಂದು ವಿಚಾರ ಹೇಳಲೇಬೇಕು. ನಾವು 6 ಜನ ಸಿಂಗರ್ಸ್ನ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮ 6 ಜನ ಬಂದು ಕೂತ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಐಶ್ವರ್ಯ ರಂಗರಾಜನ್. ಪರವಾಗಿ ಏನು ಹಾಗೆಲ್ಲ ಹೌದಾ? ಸುಮ್ಮನೆ ಬಿಲ್ಡಪ್ ಕೊಡೋಕೆ ತೊಗೊಂಬಿಡು. ಥ್ಯಾಂಕ್ ಯು. ನಾನೇ ಕಾರಣ. ನಾನು ಯಾಕಂದರೆ ಅಷ್ಟು ಒಳ್ಳೆ ಮನಸ್ಸು ನನಗೆ, ನಾನೇ ಕಾರಣ. ಇವ್ರು 6 ಜನನೂ ಬೇಡ ಕೀರ್ತಿ, ನಾನು ಒಬ್ಳೆ ಕೂತ್ಕೋಬೇಕು ಅಂತ ಹೇಳಿ ಹೌದೌದು. ಐಶ್ವರ್ಯ. ಸೊ ಆಮೇಲೆ ಇಲ್ಲ ಪ್ಲೀಸ್ 6 ಜನ ಕೂರ್ಸ್ಕೊಳ್ಳೋಣ ಗ್ರೂಪಲ್ಲಿ. ಪರಿವರ್ತನೆ ಮಾಡಿದ್ದೆ ಕೀರ್ತಿ ಅವರು. ಹೌದು. ಇಲ್ಲ ನಿಜವಾಗ್ಲೂ ನೀವು ಐಶ್ವರ್ಯ ರಂಗರಾಜನ್ನು ನಮ್ಮ ಚಾನಲ್ಗೆ ಮುಂಚೆ ಬಂದು 6 ಜನ ಸಿಂಗರ್ಸ್ ಇದ್ದಿದ್ದು ಒಂದು ಕಾರ್ಯಕ್ರಮ ನೋಡಿ. ಯಾರಾದ್ರೂ ನೋಡಿಲ್ಲ ಅಂದರೆ ತುಂಬ ಜನ ನೋಡಿ ಆಲ್ರೆಡಿ ಕಮೆಂಟ್ಸ್ಗಳೆಲ್ಲ ಇಲ್ಲ, ಹಾಕಿಲ್ಲ. ನಾನೊಂದು ಹೇಳಬೇಕು. ಯಾಕಂದರೆ ನಾನು ರೀಸೆಂಟಾಗಿ US ಹೋಗಿದ್ದೆ. ಒಂದು ವಿಜಯ್ ಪ್ರಕಾಶ್ ಸರ್ ಟೂರ್ ಇತ್ತು. ಅವಾಗ ಹೋಗಿದಾಗ ಅಲ್ಲಿ ಎಷ್ಟೊಂದು ಜನ ನಮ್ಮ ಕನ್ನಡಿಗರು ಬಂದು ಕೀರ್ತಿ ಅವರ ಕಾರ್ಯಕ್ರಮದಿಂದನೇ ನನ್ನ ಬಂದು ಮಾತಾಡ್ಸಿದ್ದು. ನಾನು ನಿಮ್ಮನ್ನ ಕೀರ್ತಿ ANT ಕ್ಲಿನಿಕಲ್ಲಿ ನೋಡಿದ್ದೀನಿ, ಆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ. ಆ್ಯಂಡ್ ಇವನ್ ಅವ್ರಿಗೆ ವೀಡಿಯೋನು ಮಾಡಿ ಕಳಿಸಿದ್ದೆ ಅವ್ರ ಫ್ಯಾನ್ಸ್ದು. ನಾವು ಒಂದೇ ಒಂದು ವೀಡಿಯೋ ಮಾಡಿ ಕಳಿಸಿದ್ದು. ಬಟ್ ಇದೇ ಥರ ತುಂಬ ಜನ ಇವತ್ತಿಗೂ ನನ್ನ ಬಂದು ಕಂಡು ಹಿಡಿಯೋದು, ರೆಕಗ್ನೈಸ್ ಮಾಡೋದು
ಕೀರ್ತಿ ENT ಕ್ಲಿನಿಕ್ ಕಾರ್ಯಕ್ರಮದಿಂದಾನೆ. ಮೊನ್ನೆನೂ ಅಷ್ಟೇ, ಮೊನ್ನೆನೂ ಒಂದಷ್ಟು ಜನ ಬಂದು ನಿಮ್ಮನ್ನ ಕೀರ್ತಿ ENT ಕ್ಲಿನಿಕ್ ಅಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ದು. ಯಾಕೆ ಅಷ್ಟು ಆತ್ರ ಏನಿತ್ತು ನಿಮಗೆ? ಏನು ENT ಕ್ಲಿನಿಕ್ ಬರಕ್ಕ? ಹೌದು, ಇಲ್ಲ ಇಲ್ಲಿ ಬಂದ್ರೆ ಇನ್ನು ತುಂಬಾ ಫೇಮಸ್ ಆಗ್ಬಹುದು ಅಂತ ಸ್ವಲ್ಪ ಅನ್ನಿಸ್ತು. ಸೊ ಸೂಪರ್ ಅಲ್ಲ ಇದು. ವ್ಯಾಲಿಡಿಟಿ ಕ್ಲೋಸ್ ಆಗಬಾರ್ದು ಅಂದ್ರೆ ಪ್ರತಿ ಒಂದೊಂದು ವರ್ಷಕ್ಕೂ ಬರ್ತಾ ಇರಿ. ಹೌದು. ಆಮೇಲೆ ಯಶಸ್ವಿ ಗಂಡಂದು ಸೀಕ್ರೆಟ್ಸ್ ಚೇಂಜ್ ಆಗಿರ್ಬೋದು, ಗಂಡ ಹೆಂಡತಿ ಟರ್ಮಿನಾಲಜಿಗಳು ಚೇಂಜ್ ಆಗಿರ್ಬೋದು, ಎಲ್ಲ ಹೇಳ್ತಾ ಇರಿ. ಒಳ್ಳೇದಾಗ್ಲಿ. ಮತ್ತೆ ಯಾರ್ಯಾರು US ಕನ್ನಡಿಗರು ಇವ್ರನ್ನ ನೋಡಿದ್ರೋ, ನಮ್ಮ ಕರ್ನಾಟಕದ ಕನ್ನಡಿಗರು ನೋಡಿದ್ರೋ, ಬೇರೆ ಭಾಷೆಯವ್ರು ನೋಡಿದ್ರೋ ಎಲ್ಲರಿಗೂ ಥ್ಯಾಂಕ್ ಯು. ನೋಡ್ತಾ ಇರಿ ಕೀರ್ತಿ ENT ಕ್ಲಿನಿಕ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಾ ಇರಿ, ಮನಸ್ಸಿಗೆ ಒಳ್ಳೆಯದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.